ಗಂಗಾವತಿಯ ವಿರುಪಾಪುರದ ಸರಸ್ವತಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಸುಳ್ಳು ದೂರು ಸಲ್ಲಿಸಿ ಸದರಿ ನ್ಯಾಯಬೆಲೆ ಅಂಗಡಿಯನ್ನ ತನ್ನ ಕೈವಶ ಮಾಡಿಕೊಂಡು ಪಡಿತರ ಹಂಚಿಕೆ ಮಾಡಲು ಬರುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶ್ರೀ ಸೇವಾಲಾಲ್ ಮಹಾರಾಜ್ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ತಹಶೀಲ್ದಾರ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸಂಘದ ಅಧ್ಯಕ್ಷರಾದ ಪಾಂಡು ನಾಯ್ಕ ಮೇಸ್ತ್ರಿ, ಉಪಾಧ್ಯಕ್ಷರಾದ ಬಾಲಾಜಿ ಮೇಸ್ತ್ರಿ, ಪ್ರಧಾನ ಕಾರ್ಯದರ್ಶಿ ಶಿವಪ್ಪ, ಸಹಕಾರಿ ಶಿವಪ್ಪ ರಾಥೋಡ್ ಮೇಸ್ತ್ರಿ, ಸಂಘಟನೆ ಕಾರ್ಯದರ್ಶಿ ಹನುಮಂತಪ್ಪ ಮೇಸ್ತ್ರಿ ಹಾಗೂ ಖಜಾನ್ಸಿ ರವಿಚಂದ್ರ ಮೇಸ್ತ್ರಿ ಇವರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಉಪ ತಹಶೀಲ್ದಾರರಾದ ಮಹಂತಗೌಡ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಸರಸ್ವತಿ ನ್ಯಾಯಬೆಲೆ ಅಂಗಡಿಯನ್ನ ಮುಂದುವರಿಸುವಂತೆ ಒತ್ತಾಯಿಸಿದರು. ಎಲ್ಲ ಸದಸ್ಯರು ಮತ್ತು ನಾಗರಿಕರು ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದು, ಅದೇ ರೀತಿಯಾಗಿ ರಾಷ್ಟ್ರೀಯ ಗೋರಕ್ಷೇನಾ ಭಾರತ ರಾಷ್ಟ್ರೀಯ ಸಂಘಟನೆಯವರು ಕೂಡ 2 ಮನವಿ ಪತ್ರಗಳನ್ನು ಇಂದು ನಮ್ಮ ತಹಶೀಲ್ ಕಾರ್ಯಾಲಯಕ್ಕೆ ಬಂದು ದೂರನ್ನು ಸಲ್ಲಿಸುವ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದಾರೆ. ವಿಷಯ ಏನೆಂದರೆ, ಸರಸ್ವತಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಸುಳ್ಳು ದೂರು ಸಲ್ಲಿಸಿ ಸದರಿ ನ್ಯಾಯಬೆಲೆ ಅಂಗಡಿಯನ್ನು ತಮ್ಮ ಕೈವಶ ಮಾಡಿಕೊಂಡು ಪಡಿತರ ಹಂಚಿಕೆ ಮಾಡಲು ಬರುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಪರವಾನಗಿ ಮುಖಾಂತರ ಸರಸ್ವತಿ ನ್ಯಾಯಬೆಲೆ ಅಂಗಡಿ ಹಳೆ ಮಾಲೀಕರಿಗೆ ನೀಡುವ ಕುರಿತು ಮನವಿಯನ್ನು ಕೊಟ್ಟಿದ್ದಾರೆ. ಸರಸ್ವತಿ ಮಾಲೀಕರು ಅಂದರೆ ಈಗ ಪ್ರೆಸೆಂಟ್ ಈಗಿದ್ದಾರ, ಈಗ ಹಳಬರು ಅವರು ಲೈಸೆನ್ಸ್ ರದ್ದು ಮಾಡಿ ಯಾರಿಗೆ ಕೊಟ್ಟಾರೆ? ಈಗ ಬೇರೆ ಬನಶಂಕರಿ ಅವ್ರು ಬಂದಾಗ್ತಾರೆ ಸರ್. ಇದು 2 ದಿನ ಮುಂಚೆ ಸರ್ ಅಲ್ಲೆಲ್ಲ ಬೀಗ ಹಾಕಿದ್ರು ಸರ್. ಸಾರ್ವಜನಿಕರಲ್ಲಿ ಅಕ್ಕಿಯನ್ನೇ ಬೇಡ ಅಂತ ಕೂತ್ಕೊಂಡಿದ್ರು ಅವರು. ಯಾಕಂದ್ರೆ ನಮ್ಗೆ ಅವರೇ ಆಗ್ಬೇಕಂತ ಯಾವ ಕಾರಣಕ್ಕಂದ್ರೆ ಇಲ್ಲ ನೋಡಿ ಸರ್, ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವುದೇ ದಾಖಲೆ ಸಮರ್ಥವಾಗಿ ನಿರ್ವಹಣೆ ಮಾಡದೇ ಇರುವುದಿಲ್ಲ. ಆಮೇಲೆ 2ನೇ ಭೇಟಿ ಇಲ್ಲ ಸರ್, ಇವೆಲ್ಲ ಸುಳ್ಳು ಸರ್. ಇವೆಲ್ಲ ಈಗ ಇನ್ನೊಂದು 3 ಕ್ವಿಂಟಲ್ 6 ಚೀಲ ಏನಿದೆಯಲ್ಲ ಸರ್, ಈಗ ಸ್ಕೂಲ್ ಮುಖಾಂತರ ಅವರು ಲೆಟರ್ ತಗೊಂಡೇ ಕೊಟ್ಟಾರ ಸರ್. ಸ್ಕೂಲ್ ಮುಖಾಂತರ ಲೆಟರ್ ತಗೊಂಡೇ ಅವ್ರು ಅಕ್ಕಿ ಕೊಟ್ಟಾರ ಸರ್. ಯಾಕಂದ್ರೆ ಮಕ್ಕಳಿಗೆ ಬಿಸಿ ಊಟಕ್ಕೆ ಮಕ್ಕಳಿಗೆ ಬೇಕಾಗತ್ತೆ ಅಂತ ಹೇಳಿ ಅವರು ಭೇಟಿ ಸಂದರ್ಭದಲ್ಲಿ ಏನಾಗಿದೆ, 3 ಕ್ವಿಂಟಲ್ ಅಕ್ಕಿ ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳಿ ಇವರು ಅದರಲ್ಲಿ ಕಾರಣ ಕೊಟ್ಟಿದ್ದಾರೆ ಅಧಿಕಾರಿಗಳು. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಶಾಲೆ ವಿಪಪತಾಂಡದ ಶಾಲೆ ಮುಖ್ಯೋಪಾಧ್ಯಾಯರು ಅವರು ಅವರ ಗಮನಕ್ಕೆ ತಂದ್ಬಿಟ್ಟು ಲಿಖಿತ ರೂಪದಲ್ಲಿ ತಗೊಂಡಿದ್ದಾರೆ. ಇದು ಯಾವುದೇ ರೀತಿಯಿಂದ ಇವ್ರು ಏನ್ ಮಾಡ್ಯಾರ, ಪ್ರವೀಣ್ ಅವರು ಡೈರೆಕ್ಟ್ ಫುಡ್ ಆಫೀಸರ್ಗೆ ಫೋನ್ ಮಾಡಿ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ಕೇಳಿ ಅಕ್ಕಿ ಕೊಟ್ಟಾರ. ಮಾನ್ಯ ತಾಲೂಕ್ ಪಂಚಾಯತಿ ಅವರು ಸಹಿತ ಅದಕ್ಕೆ ಅವ್ರು ಟಿಪ್ಪಣಿ ಹಾಕ್ಬಿಟ್ಟು ಅವರು ಸಹಿ ಮಾಡಿ. ಇದು ಏನಾಗ್ತಿದೆ ಅಂದ್ರೆ ಸರ್, ಇದೊಂದು ಬಿಸ್ನೆಸ್ ಆಗಿದೆ. ಏನಪ್ಪಾ ಅಂತಂದ್ರೆ, ಈಗ 1 ಅಂಗಡಿ 2 ಅಂಗಡಿ ಇಟ್ಕೊಂಡ್ರು ಇನ್ನೊಂದು ಅಂಗಡಿಗೆ ಆಸೆ ಪಟ್ಟು ಇವ್ರು ಹೋಗ್ತಾರ. ಬಿಸ್ನೆಸ್ ಆಗಿದೆ, ಅವ್ರ ಬಗ್ಗೆ ತನಿಖೆ ತಗೋಬೇಕು. ಅದು ಅವ್ರ ಬಗ್ಗೆ ಅದಕ್ಕೆ ಈ ಲೆಟರ್ ಅಲ್ಲಿ ಮೆನ್ಷನ್ ಮಾಡಿವಿ. ಹಂಗಾಗಿ ಅವ್ರ ಬಗ್ಗೆ ತನಿಖೆ ತಗೋಬೇಕು. ಬಿಸ್ನೆಸ್ ಮಾಡ್ಕೊಂಡಾರ, ಅಮಾಯಕರ ಮೇಲೆ ಹೊಟ್ಟೆ ಮೇಲೆ ಬಂಡಿ ಹೊಡೆಯಂತ ಕೆಲಸ ಮಾಡಕತ್ತಾರ. ಹೌದು, ತಮ್ಮ ಲಾಭಕ್ಕಾಗಿ ಅಮಾಯಕರನ್ನು ಬಲಿ ಕೊಡಕತ್ತಾರ ಸರ್. ದಯವಿಟ್ಟು ಇನ್ನೊಂದು ಸಾರ್ವಜನಿಕರಲ್ಲಿ ಮಾಹಿತಿ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಏನು ನ್ಯಾಯಬೆಲೆ ಅಂಗಡಿಯ ಪರವಾನಗಿ ರದ್ದು ಆಗ್ಲಿಕ್ಕೆ ಇನ್ನೊಂದು ಕಾರಣ, ಬಲವಾದ ಕಾರಣ ಏನಪ್ಪಾ ಅಂತಂದ್ರೆ, ಮಾನ್ಯ ಏನು ಆಹಾರ ಇಲಾಖೆ ಕೊಪ್ಪಳದವರು ಕೆಲವು ಡಿಡಿ ಅಧಿಕಾರಿಗಳು ಏನಾದ್ರು ವರ್ಗಾವಣೆ ಆಗಬೇಕ ಸಂದರ್ಭದಲ್ಲಿ ಈ ಏನು ಸರಸ್ವತಿ ನ್ಯಾಯಬೆಲೆ ಅಂಗಡಿ ಮತ್ತು ಇನ್ನಿತರ ಏನು ಪಡಿತರ ಚೀಟಿ ಪಡಿತರ ಚೀಟಿಯನ್ನು ಇದು ಮಾಡ್ತಾರೆ ಅವರು. ಇವ್ರು ಏನು ಒಂದು ಯೂನಿಯನ್ ಇದೆ, ಆ ಯೂನಿಯನ್ ನಲ್ಲಿ ಅವರವರ ಒಳ ಜಗಳದಿಂದ ಮಾನ್ಯ ಅಧಿಕಾರಿಗಳಿಗೆ 2 ಲಕ್ಷದ ರೂಪಾಯಿವರೆಗೂ ಲಂಚ ಕೊಟ್ಟುಬಿಟ್ಟು ಅವರ ಪರವಾನಗಿಯನ್ನು ರದ್ದು ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಸಂಚು ಮಾಡಿದ್ದಾರೆ. ಅಮಾಯಕರ ಮೇಲೆ ಈ ತರ ದಬ್ಬಾಳಿಕೆ ಮಾಡಿಬಿಟ್ಟು ಈಗ ಇವ್ರು ಬಂದು ನಾವು ಕಳ್ಳ ಸಾಗಾಣಿಕೆ ಮಾಡ್ಬೇಕಂತ ಹೇಳಿ ಇವ್ರೀಗ ಪುತ್ತೂರು ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕಬೇಕು ದಯವಿಟ್ಟು ಸರ್. ಇದು ಬಹಳ ಮುತುವರ್ಜಿ ವಹಿಸಿ ಮಾಡುವಂತ ಕೆಲಸ. ಏನಾಗಿತ್ತು ಸರ್, ಇನ್ನೊಂದು ಅವರು 2ನೇ ದಿನದಲ್ಲಿ ಇವ್ರಿಗೆ ಸಸ್ಪೆಂಡ್ ಮಾಡಿ 2ನೇ ದಿನದಲ್ಲಿ ಅವರು ಅಧಿಕಾರಿಗಳು ಇವ್ರನ್ನ ಸಸ್ಪೆಂಡ್ ಮಾಡಿ 2ನೇ ದಿನಕ್ಕೆ ಅವರು ಟ್ರಾನ್ಸ್ಫರ್ ಆಗ್ಯಾರ. ಅದು ನೋಡಿ ಸರ್, ಇಲ್ಲೇ ಕಾಣ್ತಿದೆ, ಮೇಲ್ನೋಟಕ್ಕೆ ಇಲ್ಲೇ ಕಾಣ್ತಿದೆ. ಇದು ಏನಾಗಿದೆ ಅಂತಂದ್ರೆ ದಯವಿಟ್ಟು ಇದನ್ನು ಸೂಕ್ತ ಕ್ರಮ ತಗೋಬೇಕು ಸರ್. ಕೊಟ್ಟಿದ್ದಾರೆ, ಅಕ್ಕಿಯನ್ನ, ಜೋಳವನ್ನ, ಸರ್ಕಾರ ಏನು ದವಸಧನ ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದ್ದಾರೆ. ಆದ್ರೂ ಸಹಿತ ಮಾನ್ಯ ಏನು ಆಹಾರ ಇಲಾಖೆ, ಗ್ರಾಮ ವ್ಯವಹಾರ ಇಲಾಖೆ ಕೊಪ್ಪಳ ಇವರು ಅಧಿಕಾರಿಗಳು ಸಡನ್ಲಿ ಯಾವುದೇ ಮಾಹಿತಿ ಕೊಳ್ಳಾರ್ದಂಗೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಯಾರು ದೂರಿನ ಮೇಲೆ ಮಾಡಿದರೆ ಗೊತ್ತಿಲ್ಲ. ಆದ್ರೆ ದೂರುದಾರರು ಯಾರು ಅಂತ ಹೇಳಿ ಯಾರು ಮಾಹಿತಿ ಕೊಟ್ಟಿಲ್ಲ. ಬಟ್ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ, ಅವರ ಪರವಾನಗಿಯನ್ನು ರದ್ದು ಮಾಡಿದ್ದಾರೆ.
ಇದು ನಮಗೆ ಬಹಳ ನೋವಿನ ಸಂಗತಿ. ಎದಕ್ಕಪ್ಪ ಅಂತಂದ್ರೆ ಇವತ್ತು ಯಾವುದೇ ಒಬ್ಬ ಸಂಸ್ಥೆಗಳಿಂದ ಆಯ್ತು ಯಾರನ್ನ ವಜಾ ಮಾಡಬೇಕಾದ್ರೆ ಸಾರ್ವಜನಿಕರ ಯಾವ್ದಾದ್ರು ಒಂದು ದೂರಾದ್ರೂ ಇರಬೇಕು. ಯಾವುದೇ ದೂರು ಸಹಿತ ತಗೊಳ್ಳಾರ್ದಂಗೆ ಬಂದ್ಬಿಟ್ಟು ಅವ್ರ ಮೇಲೆ ಅಲ್ಲ ಸಲ್ಲದ ಏನು ಆರೋಪಗಳನ್ನ ಮಾಡಿಬಿಟ್ಟು ಅವರು ಅಕ್ಕಿಯನ್ನು ಮಾರ್ಕೊಂಡಿದ್ದಾರೆ, ಹಾಗೆ ಹೀಗೆ, ಅವರ ಸ್ವಚ್ಛತೆ ಇಲ್ಲ, ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ, ಸರಿಯಾಗಿ ಮಾಹಿತಿ ಸಂಪರ್ಕ ಇಲ್ಲ, ಜನಸಾಮಾನ್ಯ ಜೊತೆಗೆ ದುರ್ವರ್ತನೆ ತೋರಿಸಿದ್ದಾರೆ ಅಂತೇಳಿ ಇಲ್ಲ ಸಲ್ಲದ ಎಲ್ಲಾ ಆರೋಪಗಳನ್ನ ಪ್ರವೀಣ್ ಅವರು ಮತ್ತು ಅವರ ಏನು ಸಂಸ್ಥೆಯ ಮೇಲೆ ಹಾಕ್ಬಿಟ್ಟು ಅವರ ಪರವಾನಗಿ ರದ್ದು ಮಾಡಿದ್ದಾರೆ. ಇದು ನಮಗೆ ಇಡೀ ನ್ಯಾಯಬೆಲೆ ಅಂಗಡಿಗೆ, ಆ ಸರಸ್ವತಿ ನ್ಯಾಯಬೆಲೆ ಅಂಗಡಿಗೆ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ನಮ್ಗೆಲ್ಲರಿಗೂ ತುಂಬಾ ನೋವಿನ ಸಂಗತಿ. ಹಂಗಾಗಿ ಈಗೇನು ಅವರ ಪರವಾನಗಿಯನ್ನು ರದ್ದು ಮಾಡಿ ಈಗೇನು ಬೇರೆಯವರಿಗೆ ಏನು ಯಾವ್ದು ಫಯಾಜ್ ಬನಶಂಕರಿ ನ್ಯಾಯಬೆಲೆ ಅಂಗಡಿಯನ್ನು ಬಾಜು ಆ ಕಡೆ ಹಿರೇಜಂತಕಲ್ ಭಾಗದಲ್ಲಿ ಮಾಡ್ತಿದ್ದಾರೆ ಅವರು. ಈಗಾಗಲೇ ಅವರ ನೇತೃತ್ವದಲ್ಲಿ ಈಗಾಗಲೇ 2 ನ್ಯಾಯಬೆಲೆ ಅಂಗಡಿಗಳು ನಡೀತಾ ಇದಾವೆ. ಆದ್ರೂ ಸಹಿತ ಈ ನ್ಯಾಯಬೆಲೆ ಅಂಗಡಿಯನ್ನ ಅಂದ್ರೆ 3ನೇ ನ್ಯಾಯಬೆಲೆ ಅಂಗಡಿಯನ್ನ ಸಹಿತ ಅವರಿಗೆ ಕೊಟ್ಟುಬಿಟ್ಟು ಅವರ ಪರವಾಗಿ ಏನು ಪರವಾನಗಿ ನೀಡಿದ್ದಾರೆ ಅಂತ ಮಾನ್ಯ ಆಹಾರ ಇಲಾಖೆದವರು. ಇದು ನಮಗೆ ಬಹಳ ನೋವಿನ ಸಂಗತಿ. ಹಂಗಾಗಿ ತ್ವರಿತವಾಗಿ ಮಾನ್ಯ ಗ್ರಾಹಕ ವ್ಯವಹಾರ ಇಲಾಖೆ ಆಹಾರ ಮತ್ತು ನಾಗರಿಕ ಸರಬರಾಜು ಕೊಪ್ಪಳ ಮಾನ್ಯ ಅಧಿಕಾರಿಗಳು ದಯವಿಟ್ಟು ಏನು ಮೊದಲಿಗೆ ಅವರು ಅಕ್ಕಿ ಸರಬರಾಜು ಮಾಡ್ತಿದ್ರು ಸರಸ್ವತಿ ನ್ಯಾಯಬೆಲೆ ಅಂಗಡಿಯವರು, ಅವರನ್ನೇ ಮತ್ತೆ ನೀವು ಪುನರ್ ಅವರಿಗೆ ಪರವಾನಗಿ ಕೊಟ್ಟು ಅವರನ್ನೇ ಮುಂದುವರಿಸಬೇಕನ್ನೋದು ನಮ್ಮ ಇಡೀ ಎಲ್ಲ ಸಾರ್ವಜನಿಕರ ಒತ್ತಾಯ ಆಗಿದೆ. ದಯವಿಟ್ಟು ಅದೇನು ಮೊನ್ನೆ ನೀವು ಆದೇಶ ಮಾಡಿದ್ದೀರಿ, ಬನಶಂಕರಿ ಅಂಗಡಿ ಅವರಿಗೆ ಏನು ಆದೇಶ ಮಾಡಿದ್ದೀರಿ, ಆ ಆದೇಶವನ್ನು ರದ್ದುಪಡಿಸಬೇಕು. ಸರಸ್ವತಿ ನ್ಯಾಯಬೆಲೆ ಅಂಗಡಿ ಇರತಕ್ಕಂಥವರಿಗೆ ನಾವು ಮುಂದುವರಿಸಬೇಕಂತ ಹೇಳಿ ಇಡೀ ಗಂಗಾವತಿ ನಗರದ ಇರುಪಾಪುರ ತಾಂಡದ ಹಾಗೂ 30ನೇ ವಾರ್ಡಿನ ಸಂಪೂರ್ಣವಾಗಿ 1500 ಅಲ್ಲಿ ಪಡಿತರ ಚೀಟಿಗಳು ಬರುತ್ತೆ. ಆ 1500 ಪಡಿತರ ಚೀಟಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಾರ್ವಜನಿಕರ ಒಂದು ಬಹಳ ದೊಡ್ಡ ಮನವಿ ಅಂತಂದ್ರೆ ಇದೆ. ಯಾಕಂದ್ರೆ ಅವರು ಯಾವತ್ತೂ ಸಾರ್ವಜನಿಕರು ಯಾವುದು ದುರ್ವರ್ತನೆ ತೋರಿಸಿಲ್ಲ, ಯಾವತ್ತು ಸಾರ್ವಜನಿಕರ ಪರವಾಗಿ ಇರ್ತಾರೆ, ಹೊರತಾಗಿ ಸಾರ್ವಜನಿಕ ವಿರೋಧವಾಗಿ ಯಾವುದೇ ಒಂದು ಚಟುವಟಿಕೆ ಮಾಡಿಲ್ಲ. ಹಾಗಾಗಿ ಅವರನ್ನೇ ಮುಂದುವರಿಸಬೇಕಂತ ಹೇಳಿ ನಾವೊಂದು ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ಗಂಗಾವತಿ ತಾಲೂಕು ಅಧಿಕಾರಿಗಳು ದಯವಿಟ್ಟು ಇದನ್ನು